ಟ್ರಾಫಿಕ್ 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 ಸಂಚಾರ ದಟ್ಟಣೆಯಿಂದ ಸಿಟಿ ಜನ ವಿಲವಿಲ ಅಂತಿದ್ದಾರೆ. ಇಂತಹ ಹೊತ್ತಲೇ ಜನರಿಗೆ ಮತ್ತೊಂದು ಶಾಕ್ ತಟ್ಟಿದೆ. ಅದೊಂದು ರಸ್ತೆ ಅನಾಮತ್ತು 1 ವರ್ಷ ಬಂದ್ ಆಗಿದೆ. ಕಚೇರಿಗೆ ಹೋಗೋದು ಕಷ್ಟ, ಮನೆಗೆ ಮರಳೋದು ಕಷ್ಟ. ಟ್ರಾಫಿಕ್ ನಲ್ಲಿ ಸಿಲುಕಿ ನಗರದ ಸವಾರರು ಅನುಭವಿಸೋ ಸಂಕಷ್ಟ ಅಷ್ಟಿಷ್ಟಲ್ಲ. ಇಂತಹ ಹೊತ್ತಲ್ಲಿ ನಗರದ ದಕ್ಷಿಣ ವಲಯದ ಸವಾರರಿಗೆ ಮತ್ತೊಂದು ಶಾಕ್ ತಟ್ಟಿದೆ. ಯಾಕಂದ್ರೆ ಪ್ರಮುಖ ರಸ್ತೆಯೊಂದು ಸುಮಾರು 1 ವರ್ಷಗಳ ಕಾಲ ಬಂದಾಗ್ತಿದೆ. ಆನೆಪಾಳ್ಯ ಜಂಕ್ಷನ್ನಿಂದ ಮೈಕೋ ಸಿಗ್ನಲ್ ನಡುವಿನ ರಸ್ತೆ ಬಂದ್. ಮೆಟ್ರೋ ಕಾಮಗಾರಿ ಹಿನ್ನೆಲೆಯಲ್ಲಿ 1 ವರ್ಷ ರಸ್ತೆ ಸಂಚಾರ ಸ್ಥಗಿತ. ಟ್ರಾಫಿಕ್ ಸಮಸ್ಯೆಗೆ ನಮ್ಮ ಮೆಟ್ರೋ ಅಲ್ಪಮಟ್ಟಿಗೆ ಮುಕ್ತಿ ಕೊಡ್ತಿದೆ. ಆದ್ರೆ ಮೆಟ್ರೋ ಕಾಮಗಾರಿಗಾಗಿ ರಸ್ತೆಯೊಂದು 1 ವರ್ಷ ಬಂದಾಗ್ತಿದೆ. ಹೌದು, ಲಕ್ಕಸಂದ್ರ ಬಳಿ ಮೆಟ್ರೋ ಸುರಂಗ ಕಾಮಗಾರಿ ಆನೆಪಾಳ್ಯ ಜಂಕ್ಷನ್ನಿಂದ ಮೈಕೋ ಸಿಗ್ನಲ್ ನಡುವಿನ ರಸ್ತೆ 1 ವರ್ಷ ಬಂದಾಗಲಿದೆ. ಇದರಿಂದಾಗಿ ಕಾಡುಗೋಡಿ, ಡೈರಿ ಸರ್ಕಲ್, ಬನ್ನೇರುಘಟ್ಟ ಮಾರ್ಗದಲ್ಲಿ ಸಂಚರಿಸುವ ಸವಾರರಿಗೆ ಮತ್ತಷ್ಟು ಟ್ರಾಫಿಕ್ ಬಿಸಿ ತಟ್ಟಲಿದೆ. ನಾವು ಮೈಕೋಗೆ ಡೈರೆಕ್ಟ್ ಕನೆಕ್ಟಿವಿಟಿ ಕೊಡೋದಕ್ಕೆ ಆಲ್ರೆಡಿ ಒಪ್ಪಂದ ಆಗಿದೆ, ಅದೆಲ್ಲರಿಗೂ ಗೊತ್ತಿದೆ ಅದು. ಸೊ ಆ ಕೆಲಸಕ್ಕೆ ಬೇಕಾಗಿರುವಂಥದ್ದು ಏನಂದರೆ, ನಮಗೆ ಒಂದು ಕಡೆ ಮೈಕೋ ಸೈಡ್ ಇರೋವಂಥ ನಾವು ಡೈವರ್ಷನ್ ರೋಡ್ ಇದೆ, ಅದನ್ನು ನಾವು ಕ್ಲೋಸ್ ಮಾಡಬೇಕಾಗುತ್ತೆ. ಸೊ ಅದಕ್ಕೆ ಆಲ್ರೆಡಿ ಪೊಲೀಸವರು ಅವರ ಒಪ್ಪಿಗೆ ಮೇಲೆ ಇದನ್ನು ನಾವು ಹೇಳಿ, ಅವರು ಕೊಟ್ಟಿರೋ ಒಪ್ಪಿಗೆ ಮೇಲೆ ಇವತ್ತಿಂದ ಅಂತ ನಾವು ಹೇಳಿದ್ದೀವಿ. ಇನ್ನು ರಸ್ತೆ ಬಂದಾಗಲಿದ್ದು ಸವಾರರಿಗೆ ಬದಲಿ ಮಾರ್ಗವನ್ನ ಸೂಚಿಸಲಾಗಿದೆ. ಬನ್ನೇರುಘಟ್ಟ ಮುಖ್ಯ ರಸ್ತೆಯಲ್ಲಿ ಡೈರಿ ಸರ್ಕಲ್, ಆನೆಪಾಳ್ಯ ಜಂಕ್ಷನ್ ಕಡೆ ಹೋಗುವವರು ಮೈಕೋ ಸಿಗ್ನಲ್ ನಲ್ಲಿ ಬಲಕ್ಕೆ ತಿರುಗಿ ವಾಶ್ಲಿಂಕ್ ರಸ್ತೆ ಮೂಲಕ ಆಡುಗೋಡಿ ಸಿಗ್ನಲ್ ತಲುಪಿ ಎಡಕ್ಕೆ ಚಲಿಸಬೇಕು. ಇನ್ನು ಡೈರಿ ಸರ್ಕಲ್ನಿಂದ ಶಾಂತಿನಗರ ಕಡೆಗೆ ಹೋಗೋರು ವಿಲ್ಸನ್ ಗಾರ್ಡನ್ನ 7ನೇ ಮುಖ್ಯ ರಸ್ತೆಯಲ್ಲಿ ಎಡಕ್ಕೆ ತಿರುವು ಪಡಿಬೇಕು. ಆನೆಪಾಳ್ಯ ಜಂಕ್ಷನ್ನಿಂದ ಡೈರಿ ಸರ್ಕಲ್ ಕಡೆಗೆ ಯಾವುದೇ ವ್ಯತ್ಯಯ ಇರುವುದಿಲ್ಲ. ಅಂದ್ಹಾಗೆ ಇಂದು ಮಧ್ಯರಾತ್ರಿ 2 ಕಿಲೋಮೀಟರ್ ವರೆಗಿನ ಈ ರಸ್ತೆ ಬಂದಾದ್ರೆ ಮುಂದಿನ ವರ್ಷ ಮಾರ್ಚ್ 30ರ ತನಕ ಇದು ಸ್ಥಗಿತವಾಗಿರಲಿದೆ. ಆದ್ರೆ ಅಲ್ಲಿ ತನಕ ನಮ್ಮ ಬದುಕು ನಡೆಯೋದು ಹೇಗೆ ಅಂತ ಅಂಗಡಿ ಮಾಲೀಕರು ಪ್ರಶ್ನೆ ಮಾಡ್ತಿದ್ದಾರೆ. ಸರ್, ಇವಾಗ 1 ವರ್ಷ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಇವಾಗ ನಾವೆಲ್ಲ ಅಂಗಡಿ ಎಲ್ಲ ಇಟ್ಕೊಂಡಿದ್ದೀವಿ, ಬಾಡಿಗೆಲ್ಲ ಕಟ್ಟಬೇಕು. ಓಕೆನಾ, ಅದು ತುಂಬಾ ಕಷ್ಟ ಆಗುತ್ತೆ. ಅವಾಗ 1 ವರ್ಷ ಏನೋ ಇವಾಗ ಲಾಕ್ಡೌನ್ ಇರೋ ಟೈಮಲ್ಲೇ ಇಲ್ಲಿ ಮೋರಿ ಬ್ಲಾಕ್ ಆದಾಗ 1 ವರ್ಷ ಇರಲಿಲ್ಲ. ಅದು ಹೆಂಗ ಮ್ಯಾನೇಜ್ ಮಾಡಿದ್ವಿ. ಇವಾಗ 1 ವರ್ಷ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಅದೇ ಇವಾಗ ಏನು ಮಾಡಬೇಕು ನಮಗೆ ಗೊತ್ತಾಗ್ತಾ ಇಲ್ಲ. ಏನೇ ಹೇಳಿ 1 ವರ್ಷ ರಸ್ತೆ ಬಂದಾಗೋದಂತೂ ಗ್ಯಾರಂಟಿ. ಹೀಗಾಗಿ ಸವಾರರು ಹಾಗೂ ಸ್ಥಳೀಯರು ಬದಲಿ ಮಾರ್ಗದಲ್ಲಿ ಸಂಚರಿಸೋಕೆ ರೆಡಿಯಾಗಿ. ಕಿರಣ್ ಸೂರ್ಯ, TV9 ಬೆಂಗಳೂರು.